ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾ ಅನ್ವೇಶ್ ನಾಯಕ್. ವೀಕ್ಷಕರೇ, ನಮ್ಮ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ನಾವಿರೋದು ಮಸ್ಕಿ ಪಟ್ಟಣದ ಸನ್ರೈಸ್ ವುಮೆನ್ಸ್ ಕಾಲೇಜಲ್ಲಿ ಇದ್ದೀವಿ. ಅಂಡ್ ಏನಪ್ಪಾ ಸ್ಪೆಷಲ್ ಅಂತೀರಾ, ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಕಾರ್ಯಕ್ರಮ ಹಾಗೂ ಮಹಿಳಾ ದಿನಾಚರಣೆ ಹಾಗೂ ಇಲ್ಲಿ ಒಂದು ವಿಶೇಷವಾಗಿ ಇಲ್ಲಿ ಆಚರಣೆ ಮಾಡ್ತಾ ಇದ್ರೆ. ಅಂಡ್ ನಾವು ಈಗ ಪ್ರೆಸೆಂಟ್ ಇದೀವಿ, ವಿದ್ಯಾರ್ಥಿಗಳಿದ್ದಾರೆ ಹಾಗೂ ಶಿಕ್ಷಕರಿದ್ದಾರೆ. ಮಾತಾಡ್ಸೋಣ, ಏನಿದ್ದಾರೆ ಕೇಳೋಣ ಬನ್ನಿ. ಸನ್ರೈಸ್ ಮಹಿಳಾ ಕಾಲೇಜಲ್ಲಿ ಕಾರ್ಯಕ್ರಮ ನಡೀತಿದೆ. ಏನು ಹೇಳಕ್ ಬಯಸ್ತೀರಾ? ನಿಮ್ಮ ಹೆಸರು ಅಂಡ್ ನೀವು ಏನು ಓದ್ತಾ ಇದ್ದೀರಾ, ಏನು ಹೇಳಕ್ ಬಯಸ್ತೀರಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ಪವಾರ್. ನಾನು BCom ಸೆಕೆಂಡ್ ಇಯರಲ್ಲಿ ಓದ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಸನ್ರೈಸ್ ಕಾಲೇಜ್ನಲ್ಲಿ ಈಗ ಆಲ್ರೆಡಿ ಪಾಸ್ಔಟ್ ಆಗಿರುವಂಥವ್ರಿಗೆ ಗ್ರ್ಯಾಜುಯೇಷನ್ ಡೇ ಹಾಗೂ ಹೊಸಬ್ರಿಗೆ ವೆಲ್ಕಮ್ ಪಾರ್ಟಿ ಹಾಗೂ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಖುಷಿ ಆಗುತ್ತೆ. ಅದು ಶಿಕ್ಷಣ ಸಂಸ್ಥೆ ಯಾವ ರೀತಿ ಎಲ್ಲ ಇದೆ? ನೀವು ಕೂಡ ಸೆಕೆಂಡ್ ಇಯರ್ ಓದ್ತಾ ಇದ್ದೀರಾ, ಸೊ ಏನು ಹೇಳಕ್ ಬಯಸ್ತೀರಾ? ಸ್ಪೆಷಲಿ ಇದು ವುಮೆನ್ಸ್ ಕಾಲೇಜ್ ಆಗಿರೋದ್ರಿಂದ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಹೆಣ್ಮಕ್ಳಿಗೂ ಓದೋದಕ್ಕೆ ಹೆಲ್ಪ್ ಆಗುತ್ತೆ. ಬೇರೆಯವರಿಗೆ ಓದೋದಕ್ಕೆ ಕಳಿಸದೇ ಇರೋವಂಥವ್ರಿಗೆ ಇಲ್ಲೇ ಗ್ರಾಮೀಣ ಪ್ರದೇಶದಲ್ಲೇ ನಮ್ಮೂರಿನಲ್ಲೇ ಈ ರೀತಿಯಾದಂಥ ವುಮೆನ್ಸ್ ಕಾಲೇಜ್ ಇರೋದು ಬಹಳ ಖುಷಿ ವಿಚಾರ. ಯಾವುದೇ ತೊಂದರೆ ಇಲ್ಲದೆ ಎಲ್ಲರೂ ಇಲ್ಲಿ ಆರಾಮಾಗಿ ಓದಬಹುದು ಹಾಗೂ ಎಲ್ಲ ಫೆಸಿಲಿಟೀಸ್ನೂ ಇದೆ, ಎಲ್ಲ ಫ್ಯಾಕಲ್ಟಿನೂ ಚೆನ್ನಾಗಿದೆ. ಒಳ್ಳೆಯದು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಜುಕೇಶನ್ ಇದರ ಅಡಿಯಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಸನ್ರೈಸ್ ಕಾರ್ಯಕ್ರಮ, ಸನ್ರೈಸ್ ನಾಡಿ ವೈಭವ 2K ಅಂತೇಳಿ ನಾ ಅರ್ಥಶಾಸ್ತ್ರ ಉಪನ್ಯಾಸಕ. ಕಳೆದ 7 ವರ್ಷಗಳಿಂದಲೂ ಕೂಡ ನಾನು ಇದೇ ಕಾಲೇಜಲ್ಲಿ ನಾವು ಒಂದು ವರ್ಕನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮಹಿಳೆಯರಿಗೆ ಏನಪ್ಪ ಅಂದರೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಏನಪ್ಪ ಅಂದರೆ ನಮ್ಮ ಕಾಲೇಜಿನಲ್ಲಿ ವಿಶೇಷವಾಗಿರ್ತಕ್ಕಂಥದ್ದೇನು, ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಸ್ವಾಗತ ಸಮಾರಂಭ, ಗ್ರ್ಯಾಜುಯೇಷನ್ ಡೇ ಮತ್ತು ವಿದ್ಯಾರ್ಥಿಗಳಿಗೆ ಬೀಳ್ಕೊಡೋ ಕಾರ್ಯಕ್ರಮವನ್ನು ಏನಪ್ಪ ಅಂದರೆ ನಾವು ಹಮ್ಮಿಕೊಂಡಿದ್ವಿ. ಪ್ರತಿ ವರ್ಷವೂ ಕೂಡ ಏನಪ್ಪ ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಕೂಡ ಏನಪ್ಪ ಅಂದರೆ ನಾವು ಆಚರಿಸ್ಕೊಳ್ತಾ ಬರ್ತಾಯಿದ್ವಿ. ಈ ವರ್ಷವೂ ಕೂಡ ಏನಪ್ಪ ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಳ್ತಿದ್ವಿ. ಅತ್ಯಂತ ಸಡಗರ ಸಂಭ್ರಮದಿಂದ ಕೂಡ ಏನಪ್ಪ ಅಂದರೆ ಆಚರಣೆ ಮಾಡ್ತಾಯಿದ್ವಿ ಸರ್. ನಮಸ್ಕಾರ ಸರ್, ನಮ್ಮ ಹೆಸರು ಎಮ್ ಕನ್ನಾರಿ ಅಂತ. ಸುಮಾರು 6ರಿಂದ 7 ವರ್ಷಗಳ ಕಾಲ ನಾವು ಇದೇ ಕಾಲೇಜಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾಯಿದ್ವಿ. ನಾವು ಇಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ ತರಬೇತಿಯನ್ನು ನೀಡ್ತಾ ಇದ್ವಿ. ಅದರ ಜೊತೆಗೆ ಮಕ್ಕಳಿಗೆ ಉಚಿತವಾಗಿ ಬ್ಯೂಟಿಷಿಯನ್ ಆಗಿರ್ಬೋದು ಮತ್ತು ಕಂಪ್ಯೂಟರ್ ಆಗಿರ್ಬೋದು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನ ಕೊಡ್ತಾ ಇದ್ವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಮತ್ತು ಬ್ಯೂಟಿಷಿಯನ್ ವಿವಿಧ ರೀತಿಯ ಕೌಶಲ್ಯ ತರಬೇತಿಯನ್ನು ಪಡೆದಂಥ ಮಕ್ಕಳಿಗೆ ಇವತ್ತು ನಾವು ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನು ವಿತರಿಸ್ತಾ ಇದ್ವಿ ಸರ್. ನನ್ನ ಹೆಸರು ಶ್ರೀಮತಿ ತನುಜಾ ಪಿ. ನಾನು ಇಲ್ಲಿ 4 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಕಾಲೇಜಿನಲ್ಲಿ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ 3 ದಿನಗಳಿಂದ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ವಿ. ಮೊದಲನೇದಾಗಿ ಫೈರ್ ಇಲ್ದೇ ಫುಡ್ಗಳನ್ನು ಪ್ರಿಪೇರ್ ಮಾಡ್ತಕ್ಕಂಥದ್ದು, ಅದು ಮಾರ್ಕೆಟಿಂಗ್ ಸ್ಟ್ರಾಟಜಿಗಳನ್ನು ಉಪಯೋಗ ಕೂಡ ಮಾಡ್ಬೋದಾಗಿತ್ತು. ನಂತರದ ದಿನದಲ್ಲಿ ಮಹಿಳಾ ರೆಟ್ರೋ ಸ್ಟೈಲ್ ಅಂತೇಳಿ ಮಹಿಳೆಯರು 1980 ಮತ್ತು 1990ಸಲ್ಲಿ ಯಾವ ರೀತಿ ರೆಡಿ ಆಗ್ತಿದ್ರು ಅದೇ ರೀತಿಯಾಗಿ ರೆಡಿಯಾಗಿ ಬರೋದಾಗಿತ್ತು. ಇನ್ನು ನಂತರದ ದಿನದಲ್ಲಿ ಬ್ಯಾಗ್ಲೆಸ್ ಡೇ, ಅಂದರೆ ಕಾಲೇಜಿಗೆ ಅವರು ಬ್ಯಾಗ್ ತರದೇನೆ ತಮ್ಮದೇ ಆದಂಥ ಕ್ರಿಯೇಟಿವಿಟಿನ ಯೂಸ್ ಮಾಡಿ ಬ್ಯಾಗ್ಗಳನ್ನು ಪ್ರಿಪೇರ್ ಮಾಡಿ ಕಾಲೇಜಿಗೆ ತರುವಂಥದ್ದಾಗಿದ್ದು. ಈ ದಿನ ನಾವು ವಿದ್ಯಾರ್ಥಿಗಳಿಗೆ ಗ್ರ್ಯಾಜುಯೇಷನ್ ಡೇ ಮತ್ತು ನಾರಿ ಸಂಭ್ರಮ 2K26 ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಹಾಗೂ ಹಳೆಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಸುದೀರ್ಘವಾಗಿ ಹೆಣ್ಣಿನ ನಾರಿ ಇಂಡಿಯಾದ ನಾರಿ